ಸೇಮ್ ಉಪವಾಸ ಇರ್ತಾ ಇದ್ದಾರೆ. ನಮ್ಮ ಇದೊಂದು ಲೈವ್ ಕೊಟ್ಟು ಹಿಂಗಿರಲ್ಲ ಟರ್ನ್ ಮಾಡಿ ನೋಡಿ ಎಲ್ಲ ದಾಖಲೆ ಇದೆ ನಿಮಗೆ, ತಗೊಳ್ಳಿ. ಒಂದು ನಿಮಿಷ ಕೊಡ್ತೀನಿ, ತಗೊಳ್ಳಿ. ಎಲ್ಲ ಬರಬೇಕು ಅಂದರೆ ಬಂದು ಕೊಟ್ಟಿದ್ದಾರೆ ಅಭಿಮಾನಿಸಿದವರು. ಸರ್ಕಾರ 10 ಜನ ಸರ್ವೆ ಮಾಡಿ ಬಿಡುಗಡೆ ಮಾಡಿದೆ. ಇವಾಗ ಅಭಿಮಾನಿಸಿದ ಮಾಡಿದ್ರು ಉಲ್ಟಾ ಹೊಡಿತಾ ಇದ್ದಾರೆ. ನಾವು ಬರ್ಕೊಟ್ಟಿಲ್ಲ, ನಾನು ಕೋರ್ಟ್ಗೆ ಹೋಗಿದ್ದೆ, ಕೋರ್ಟ್ಗೆ ರೆಫರ್ ಮಾಡಿದ್ದೆ. ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿ ತಗೊಳ್ಳಿ ನೋಡಿ. 10 ಗುಂಟೆ ಜಾಗನ ನಮ್ಮ ಕೇಸ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಜಡ್ಜ್ಮೆಂಟ್ ಕಾಪಿಲಿ 10 ಗುಂಟೆ ರೆಫರ್ ಮಾಡಿ ಸರ್ಕಾರಕ್ಕೆ ಮನವಿ ಕೊಡಿ ಅಂತ ಹೇಳಿದ್ದಾರೆ. ನಾನು ಎಲ್ಲ CMಗೂ ನೋಡಿ ದಾಖಲೆಗಳು ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ. 2 ತಿಂಗಳಿಂದ ಸರ್ಕಾರ ನನಗೆ ಕಾರ್ಯಕ್ರಮ ಮಾಡೋಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತು. ಇಲ್ಲಿ ನೋಡಿ, ಅದು ಕಾರ್ಯಕ್ರಮ ಮಾಡೋದಕ್ಕೆ ಪುಣ್ಯಸ್ಮರಣೆ ತಗೊಳ್ಳಿ. ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದೆ DC ನನಗೆ, ಯಾವ ಟ್ರಸ್ಟ್ಗೆ. ಆದರೆ 10 ಗುಂಟೆ ಆದೇಶ ಮಾಡ್ತಾ ಇಲ್ಲ. CM ಹತ್ರ ಮಾಡಬೇಡಿ, ಕೋರ್ಟ್ಗೆ ಹೋಗಿ ಅಂತಿದ್ದಾರೆ. ನಾನು ತಿರ್ಗಿ ಕೋರ್ಟ್ PAL ಹಾಕಿದ್ದೀನಿ, PAL ಹಾಕಿದ್ದೀನಿ, ತಿರ್ಗಿ PAL ಹಾಕಿದ್ದೀನಿ. ಈ ಸರ್ಕಾರ ಕಣ್ಣು ತೆರೆಸಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹ ಆದರೆ ನಾನು ಫುಲ್ ಯಾರನ್ನೂ ನಾವು ಜಾಸ್ತಿ ಪೋಸ್ಟ್ ಮಾಡೋಕ್ಕಾಗಲ್ಲ. ಉಪವಾಸ ಸತ್ಯಾಗ್ರಹ ತೊಂದರೆ ಆಗುತ್ತೆ ನನಗೆ. ನಾವು ಒಂದು 10 ಜನ ನಾವು ಇದ್ದೇ ಕುಂತಿರ್ತೀವಿ, 50 ಜನ ಕುಂತಿರ್ತಾರೆ. ಯಾರಿಗೂ ಅವ್ರಿಗಾಗಲ್ಲ, ಅದು ಅವ್ರು ಕಳಿಸ್ಕೊಡ್ತೀವಿ. 10 ಜನ ನಾವು ಪದಾಧಿಕಾರಿಗಳು ಕುಂತಿರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಇದೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. 10 ಜನ ಬಲಾಧಿಕಾರಿಗಳು, ಇನ್ನೂ ಕೆಲವರು ಅವರೇ ಸಹಾಯಕವಾಗಿ ಬಂದಿದ್ದಾರೆ ಮಾಡ್ತೀವಿ ಅಂತ. ಅಂಥವ್ರು ನಾವು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗ್ತೀವಿ, ನಾವು ಆಂಬ್ಯುಲೆನ್ಸ್ ಕೇಳಿದ್ವಿ, ಅಲ್ಲಿಗೆ ಅವ್ರ ವ್ಯವಸ್ಥೆ ಮಾಡ್ತೀವಿ. ಸರ್, ನನಗೂ ಆ ಥರ ಏನಾದ್ರು ತೊಂದರೆ ಆದರೆ ಹೇಳಿ, ಹೇಳ್ತೀನಿ. ಅದು ಪರ್ಮಿಷನ್ ಲೆಟ್ರು 30ನೇ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಅಭಿನಂದನೆಗಳು. ಅದನ್ನು ಹಾಕಿ, ಆದರೆ 10 ಗುಂಟೆ ಆದೇಶ ಮಾಡ್ತಾರೆ ಜಗತ್ತು. ಸರ್ಕಾರ ಮೀನಾಮೀನ ಎಣಿಸ್ತಾ ಇದೆ. ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ದು 12ನೇ ತಾರೀಕು ಮೀಟಿಂಗ್ ಮಾಡಿದ್ರು. ಮೀಟಿಂಗಲ್ಲಿ ಯಾವುದೇ ಅವರು ಕ್ರಮ ತಗೊಂಡಿಲ್ಲ. ಕೋರ್ಟ್ಗೆ ಹೋಗಿ ಗೌಡ್ರೆ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ವಿ ಶಂಕರ್ 2000 ಅವರೇ ಮಾಡ್ಕೊಂಡಿದ್ದು. ಭೀಮಾ ಸ್ಟುಡಿಯೋ ಮೇಲೆ 10 ಎಕರೆ ಮೇಲೆ ಕೇಸ್ ಹಾಕಿದ್ದು ಅವರೇ. 2015ರಲ್ಲಿ ಸ್ಮಾರಕ 2014ರಲ್ಲಿ ಹೋಯ್ತು ಮೈಸೂರಿಗೆ. ಆಮೇಲೆ 2017ರಲ್ಲಿ ನಾನು ಭೀಮಾ ಸ್ಟುಡಿಯೋ ಮಾಲೀಕರು ಸರ್ಕಾರನ ಸಂಧಾನ ಮಾಡಿಸಿ 10 ಗುಂಟೆ ಎಲ್ಲ ಹೋರಾಟ ಮಾಡಿ ಮಾಡಿಸಿದೆ. ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿದ್ದಾಗ ಮನವಿ ಕೊಟ್ಟು 10 ಗುಂಟೆ ದಾಖಲೆಯನ್ನು ಸರ್ವೆ ಮಾಡಿರೋದನ್ನ ಅವ್ರ ಕೈ ಬಿಡುಗಡೆ ಮಾಡಿದ್ರು. ನಮಗೆ ಯಾಕೆ ಲೇಟ್ ಆಯಿತು ಅಂದರೆ ಸ್ಮಾರಕ ಉದ್ಘಾಟನೆ ಆಗಲಿಲ್ಲ ಮೈಸೂರಲ್ಲಿ, ಅದಕ್ಕೆ ಲೇಟ್ ಆಯಿತು ಈ ಕೆಲಸ. ಇವಾಗ ಅಭಿಮಾನ ಸ್ಟುಡಿಯೋ ಮಾಲೀಕರು ಉಲ್ಟಾ ಹೊಡಿತಾ ಇದ್ದಾರೆ. ಅಲ್ಲೇ ಒಂದು ವರ್ಷದಿಂದ ಕೋರ್ಟ್ಗೆ ಹೋಗಿದೆ, ಅವ್ರು ಕೇಸ್ ಕ್ಲೋಸ್ ಮಾಡಿದ್ರೆ ಸರ್ಕಾರದಿಂದ ಅಲ್ಲಿ ಜಾಗ ಕೊಟ್ಟಿದ್ದೀವಿ, ಸ್ಮಾರಕ ಮಾಡಿದ್ದೀವಿ, ನಾವು ಇಲ್ಲಿ ಜಾಗ ವಾಪಸ್ ಮಾಡ್ತಾ ಇದ್ದೀವಿ ಅಂತ. ನಮ್ಮ ಟ್ರಸ್ಟ್ ವಕೀಲರು ಈ 10 ಗುಂಟೆ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತಂದಾಗ, ನೋಡಿ 2 ಎಕರೆ ಕೇಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ, ನೀವು 10 ಗುಂಟೆದು ಏನಿದ್ರು ನಾನು ರೆಫರ್ ಮಾಡ್ತೀನಿ ಸರ್ಕಾರಕ್ಕೆ, ನೀವು ಅಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ನಾನು 2 ತಿಂಗಳಿಂದ 2 ಕೊಟ್ಟಿದ್ದೀವಿ. ವಿಷ್ಣುವರ್ಧನ ಪ್ರತಿಷ್ಠಾನ, ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳು, CM, DCM, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ, ಆಯ್ತಾ, ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಆದರೆ 10 ಗುಂಟೆ ಜಾಗೃತಿ ನಮಗೆ ಆದೇಶ ಮಾಡ್ತಾ ಇಲ್ಲ. ನಾವೇನು ನಮಗೆ ಟ್ರಸ್ಟ್ ಕೊಡಿ ಅಂತ ಹೇಳ್ತಾ ಇಲ್ಲ, ಅವರೇ ವಹಿಸ್ಕೊಳ್ಳಿ, ಗೌರ್ಮೆಂಟೇ ವಹಿಸ್ಕೊಳ್ಳಿ. ನಮ್ಗೇನು ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ 10 ಗುಂಟೆ ಜಾಗ ಇಲ್ಲ ಅಷ್ಟೇ. ಇದಕ್ಕೆ ಅವಕಾಶ ಮಾಡಿಕೊಡಿ. ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದೊಂದು ಇದೆ, ಸರಿನಾ? ಜಡ್ಜ್ಮೆಂಟ್ ಕಾಪಿ ತಗೊಳ್ಳಿ. ಅದು DC ಸಭೆ ಮಾಡಿರೋದಿದೆಯಾ? DC ಸಭೆ ಮಾಡಿರೋದು ಇದು ಹಿಂದೆಗಡೆ ಹಾಕಿದೆ ಇದೆಯಾ ಇದು? ಹೌದು, ತಗೊಳ್ಳಿ. ಇಲ್ಲ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇಷ್ಟೇ ಮೇಡಮ್. ಲೀಗಲ್ ಆಗಿ ನಾನು 2017ರಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. 5 ಜನ ಮುಖ್ಯಮಂತ್ರಿಗಳ ಮನವಿ ಕೊಟ್ಟಿದ್ದೀನಿ, 7 ಜನ DC ಕೊಟ್ಟಿದ್ದೀನಿ. ನ್ಯಾಯಯುತವಾಗಿ ಹೋರಾಟ ಮಾಡಿಕೊಂಡು ಕೋರ್ಟ್ಗೂ ಹೋಗಿದ್ದೀನಿ. ನಾವು ಒಂದು ಟ್ರಸ್ಟ್ ಕಟ್ಕೊಂಡು ಇವತ್ತು ವಿಷ್ಣುಜಿಯವರ ದತ್ತುಪುತ್ರ ಶ್ರೀಧರ್ ಮೂರ್ತಿನಿ ಟ್ರಸ್ಟ್ ಅಧ್ಯಕ್ಷರು, ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಅವ್ರ ಮುಖಾಂತರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಅವರು ಬೈಕ್ ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿ ಬರೋಕ್ಕಾಗಿಲ್ಲ. ಇನ್ನೂ ಬರೋರು ಇದ್ದಾರೆ, ನಮಗೆ ಇನ್ನೂ ಬರ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸರ್.
ಸಮಸ್ಯೆ ಬಗೆಹರಿಸಕ್ಕಾಗಿಲ್ಲ ಅಲ್ಲೂ 5 ವರ್ಷ ಕೋರ್ಸ್ ಮುಗಿತು ಬೊಮ್ಮಾಯಿ ರಿಜೆಕ್ಟ್ ಇದು ಮಾಡಿದ್ದಾರೆ ಅಲ್ಲಿ ಮಾಡಿಲ್ಲ ಆಕ್ಚುಲಿ ಅಲ್ಲೇ ಮಾಡಬೇಕು